ಹಾಯ್ ಹಲೋ. ಬಿಗ್ ಬಾಸ್ ಕಡೆಯಿಂದ ಒಟ್ಟು 3 ಪ್ರೋಮೋ ರಿಲೀಸ್ ಆಗಿದೆ ಇದುವರೆಗೂ. ಸೊ ಆ 3 ಪ್ರೋಮೋದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಸ್, ಲೆಟ್ ಸ್ಟಾರ್ಟ್. ಮೊದಲನೇ ಪ್ರೋಮೋ. ಒಳ್ಳೆ ಮಜಾ ಅಂತ ಹೇಳ್ಬೋದು. ಸೊ ಇದು ಮೊದಲನೇ ಪ್ರೋಮೋ ಇವತ್ತು ರಿಲೀಸ್ ಆಗಿರೋದು. ಇದರಲ್ಲಿ ಒಂದು ನಾಮಿನೇಷನ್ ಟಾಸ್ಕ್ ಇರುತ್ತೆ. ಮತ್ತೆ ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅವರು ಇವತ್ತಿನ ನಾಮಿನೇಷನ್ ಇಂದ ಸೇವ್ ಆಗ್ತಾರೆ ಅನ್ನೋ ತರದ ಒಂದು ಗೇಮ್ ಇರಬೇಕು. ಜಗದೀಶ್ ಮತ್ತೆ ಅವ್ರ ಆಪೋನೆಂಟ್ ಇಬ್ರು ಏನು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಓಡ್ ಬಂದು ಮರಳನ್ನ ಅಥವಾ ಮಣ್ಣನ್ನ ಒಂದು ಬಕೆಟ್ ತುಂಬಿಸ್ಬೇಕು. ಆ ರೀತಿ ಒಂದು ಗೇಮ್ ಅದು. ಸೊ ಅದರಲ್ಲಿ ಯಾರು ಮೊದಲು ಮುಗಿಸ್ತಾರೆ ಅವ್ರು ಗೆದ್ದ ಹಾಗೆ ಅಂತ ಅನ್ಸುತ್ತೆ. ಬಟ್ ಆ ಗೇಮ್ ಮಾಡ್ಬೇಕಾದ್ರೆ ಜಗದೀಶ್ ಅವರು ಅವ್ರ ಅಪೋನೆಂಟ್ ಯಾರಾಗಿರ್ತಾರೆ ಅವ್ರನ್ನ ಬೇಕು ಅಂತಲೇ ತಳೆದಾಗೆ ಕಾಣಿಸುತ್ತೆ. ಸೊ ಅವ್ರು ಬಿದ್ದಾಗ ಧನರಾಜ್ ಅವರು ಈ ಒಂದು ಟಾಸ್ಕ್ ನ ಉಸ್ತುವಾರಿ ವಹಿಸ್ಕೊಂಡಿರ್ತಾರೆ. ಸೊ ಅವರು ಏನ್ ಅಲ್ಲಿ ಫೌಲ್ ಆಗಿದೆ, ಸೊ ಈ ತರದ ಒಂದಷ್ಟು ಮಾತುಕತೆ ಆಗುತ್ತೆ. ಮಾತುಕತೆ ಆದಾಗ ಅವರಿಬ್ರು ನಡುವೆ ಜಗಳ ಆಗುತ್ತೆ. ಜಗದೀಶ್ ಅವರು ಧನರಾಜ್ನ ಏನೋ ಕಾಮಿಡಿ ಪೀಸ್ ಈ ತರದ ಒಂದೆಲ್ಲ ಮಾತಾಡ್ತಾರೆ. ಸೊ ಧನರಾಜ್ ಅವರು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಈ ಒಂದು ಏನೋ ಪ್ರೋಮೋ ಈ ಕಡೆ ಒಂದಷ್ಟು ಮಾತು ಏನೋ ಜಗಳನೂ ಇದೆ, ಒಂದಷ್ಟು ನಗುನೂ ಇದೆ. ಬಟ್ ಆಕ್ಚುಯಲ್ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಏನಿದೆ ಈ ಒಂದು ಪ್ರೋಮೋದಲ್ಲಿ, ಅಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಇದ್ರ ಬಗ್ಗೆ ಏನಿದೆ ಅನ್ನೋದು. ಯಾಕಂದ್ರೆ ಪ್ರೋಮೋದಲ್ಲಿ ಇರೋದು ಯಾವಾಗ್ಲೂ ಸತ್ಯ ಅಂತ ನಂಬಕ್ಕಾಗಲ್ಲ. ಅದಕ್ಕೋಸ್ಕರ ಯಾಕಂದ್ರೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲರಿಗೂ. ಆದ್ಮೇಲೆ ನೆಕ್ಸ್ಟ್ ಬಿಟ್ಟಂತಹ ಇನ್ನೊಂದು ಪ್ರೋಮೋ ಧನರಾಜ್ ಅವರು ಕನ್ಫೆಷನ್ ರೂಮ್ ಅಲ್ಲಿ ಅಳ್ತಾ ಇರುವಂತಹ ಒಂದು ಪ್ರೋಮೋ. ಸೊ ಅದರಲ್ಲಿ ಧನರಾಜ್ ಅವರು ಬಿಗ್ ಬಾಸ್ಗೆ ಸಾರಿ ಕೇಳ್ತಾ ಇರ್ತಾರೆ. ಏನೋ ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ, ಈ ತರದ ಒಂದಷ್ಟು ಮಾತು ಬಿಗ್ ಬಾಸ್ಗೆ ಹೇಳ್ತಾ ಇರ್ತಾರೆ. ಅಂಡ್ ಬಿಗ್ ಬಾಸ್ಗೆ ಸಾರಿ ಕೂಡ ಹೇಳ್ತಾರೆ. ಸರಿಯಾಗಿ ಏನೋ ಉಸ್ತುವಾರಿ ವಹಿಸ್ಕೊಳಕ್ ಆಗ್ಲಿಲ್ಲ, ಒಂದು ಟಾಸ್ಕ್ ಏನು ಕೊಟ್ಟಿದ್ರೆ ಅದನ್ನ ಸರಿಯಾಗಿ ಮಾಡ್ಸಕ್ ಆಗಿಲ್ಲ ಅನ್ನೋ ರೀತಿ ಒಂದು ಇರಬೇಕು ನನ್ನ ಪ್ರಕಾರ. ಕನ್ಫೆಷನ್ ರೂಮ್ ಅಲ್ಲಿ ಕೂತ್ಕೊಂಡು ಅಳ್ತಾ ಇರುವಂತಹ ಒಂದು ಪ್ರೋಮೋ ಅದು. ಸೊ ಇವಾಗ ರಿಲೀಸ್ ಆಗಿರೋ ಹೊಸ ಪ್ರೋಮೋ ಭರ್ಜರಿ ಆಗಿದೆ, ಸಕ್ಕದಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಹೀರೋ ಬಂದು ಜಗದೀಶ್ ಅವರು ಈ ಒಂದು ಪ್ರೋಮೋದಲ್ಲಿ. ಸೊ ಕ್ಲಾಸ್ ಮಾಸ್ ಎಲ್ಲಾನು ಇದೆ. ಏನ್ ಎಂತ ಡೈಲಾಗ್ಗಳು ಬಿಡ್ತಾ ಇದ್ರು ಅಂದ್ರೆ ಕೇಳಿಸ್ಕೊಳ್ಳೋಣ ಬನ್ನಿ. ಏನನ್ನಿಸ್ತು? ಸಖತ್ ಅಂತ ಹೇಳ್ಬೋದು ಜಗದೀಶ್ ಅವರು ಅಂತೂ ಮಾತ್ರ. ಸೊ ಅಲ್ಲಿ ಜಾಸ್ತಿ ಉರಿಸ್ತಾ ಇರೋದು ಜಗದೀಶ್ ಅವರೇ. ಸೊ ಜಗದೀಶ್ ಅವರಿಂದಾನೇ ಎಲ್ಲರೂ ಉರ್ಕೊಳ್ತಾ ಇದ್ದಾರೆ. ಜಗದೀಶ್ ಅವರು ಉಗ್ರಂ ಜೊತೆ ಗಲಾಟೆ ಮಾಡ್ತಾ ಇರೋದು ನೋಡಬಹುದು. ಸೊ ಧರ್ಮ ಅವ್ರ ಹತ್ರ ಗಲಾಟೆ ಮಾಡ್ತಾ ಇರೋದು, ಮಾತು ಕೊಡ್ತಾ ಇರೋದು ನೋಡಬಹುದು. ಮಾನಸ್ ಅವ್ರಿಗೆ ಮಾತು ಕೊಡ್ತಾ ಇರೋದು ನೋಡಬಹುದು. ರಂಜಿತ್ ಅವರಂತೂ ಫುಲ್ ಟ್ರಿಗರ್ ಆಗ್ಬಿಟ್ಟಿದ್ದಾರೆ. ಅವರು ಏನೋ ಮಾತು ಕೊಡ್ತಾ ಇರೋದು ನೋಡಬಹುದು. ಸೊ ಸಖತ್ತಾಗಿದೆ ಇದೊಂದು ಏನು ಈ ಒಂದು ಪ್ರೋಮೋ. ಬಟ್ ಆಕ್ಚುಲ್ ಆಗಿ ಅಗೇನ್ ಇವತ್ತಿನ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾವ್ದಕ್ಕೆ ಏನ್ ಲಿಂಕ್ ಇದೆ ಅಂತ ಹೇಳಿ. ಸೊ ನೋಡೋಣ. ಬಟ್ ಪ್ರೋಮೋ ಮಾತ್ರ ಮಸ್ತು. ಇವತ್ತಿನ ಏನು 2 ಪ್ರೋಮೋದಲ್ಲಿ ಧನರಾಜ್ ಹೀರೋ ಆದ್ರೆ, ಒಂದು ಪ್ರೋಮೋದಲ್ಲಿ ಜಗದೀಶ್ ಅವರು ಹೀರೋ ಆಗಿದ್ದಾರೆ. ಒಂದ್ ಕಡೆ ಗಲಾಟೆನೂ ಇದೆ, ಒಂದ್ ಕಡೆ ನಗುನೂ ಇದೆ, ಇನ್ನೊಂದ್ ಕಡೆ ರಾ ಲುಕ್ ನೋಡಬಹುದು ಎಲ್ಲಾರ್ದು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಧನರಾಜ್ ಅವ್ರದ್ದು ಒಂದು ಏನು ಅವರಿಗೆ ಜಗದೀಶ್ ಅವರಿಗೆ ಟಾಂಗ್ ಕೊಡೋದನ್ನ ನೋಡಿದ್ವಿ ಒಂದು ಪ್ರೋಮೋದಲ್ಲಿ. ಇನ್ನೊಂದು ಪ್ರೋಮೋದಲ್ಲಿ ಧರ್ಮ ಅವರು ಮಾತು ಕೊಡ್ತಾ ಇರ್ತಾರೆ ಜಗದೀಶ್ ಅವ್ರಿಗೆ ಸರಿಯಾಗಿ. ಸೊ ತುಂಬಾನೇ ಹೀಟ್ ಮೂಮೆಂಟ್ ಅಲ್ಲಿದೆ. ಪಕ್ಕ ಬೆಂಕಿ ಅಂತಾನೆ ಹೇಳ್ಬೋದು ಅನ್ಸುತ್ತೆ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ. ಗಲಾಟೆ ಒಂದು ಏನು ಕೆಲವೊಂದು ಸೀಸನ್ಗಳಲ್ಲಿ ಗಲಾಟೆಗಳು ಏನಾಗ್ತಾ ಇತ್ತು ಅಂದ್ರೆ ಗಲಾಟೆಗಳೆಲ್ಲ ಒಂದು ವಾರ ಆದ್ಮೇಲೆ ಶುರುವಾಗ್ತಾ ಇತ್ತು. ಬಟ್ ಇಲ್ಲೇನಾಗಿದೆ ಈ ಸೀಸನ್ ಅಲ್ಲಿ, ಸೊ ಸ್ವರ್ಗ ನರಕ ಅಂತ ಮಾಡಿರೋದ್ರಿಂದ ಸೊ ಎಲ್ಲ ಡೇ 1 ಇಂದಾನೆ ಶುರುವಾಗ್ತಾ ಇದೆ. ಒಂಥರ ಮಜಾ ಇದೆ ನೋಡೋರ್ಗಂತೂ. ಯಾರಿಗೆ ಏನು ಗಲಾಟೆ ಅಂದ್ರೆ ಇಷ್ಟನೋ ಅವರು ಬಿಗ್ ಬಾಸ್ ಅಂತೂ ಪಕ್ಕ ನೋಡ್ತಾರೆ. ಇನ್ನೇನು ಹೇಳೋದು, ಸಿಗೋಣ ಮುಂದಿನ ಪ್ರೋಮೋದಲ್ಲಿ. ಬಾಯ್ ಬಾಯ್.